ಪ್ರಿಯರಾದವರೇ, ಹೇಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ನೀವು ಸಂತೋಷವಾಗಿದ್ದೀರಾ? ಉಲ್ಲಾಸವಾಗಿ ಇದ್ದೀರಾ? ಕರ್ತನಲ್ಲಿ ನೀವು ಯಾವಾಗಲೂ ಕೂಡ ಸಂತೋಷವಾಗಿರಬೇಕು. ಅದಕ್ಕೆ ತಾನೇ ದೇವರು ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಯೇಸುವಿನೊಂದಿಗೆ ನಡೆಯುವಂಥ ಭಾಗ್ಯ ಅದೇ ತಾನೇ. ಆತನು ಸಂಗಡ ಇದ್ದಾನೆ, ನಾನು ಸಂತೋಷವಾಗಿದ್ದೇನೆಂದು ಹೇಳಬೇಕಲ್ಲ. ಎಲ್ಲಿ ಸಂತೋಷ? ಒಂದು ಕಾಲದಲ್ಲಿ ಚೆನ್ನಾಗಿ ಇದ್ದೆವು, ಈಗ ಎಲ್ಲವನ್ನು ಕಳೆದುಕೊಂಡು ನಿಂತಿದ್ದೇವೆ. ಒಂದು ಕಾಲದಲ್ಲಿ ಎಲ್ಲ ಐಶ್ವರ್ಯವುಳ್ಳವರಾಗಿ ಸಮೃದ್ಧಿಯಾಗಿ ಇದ್ದೆವು, ಈಗ ಎಲ್ಲವನ್ನು ಕಳೆದುಕೊಂಡಿದ್ದೇವೆ. ಒಂದು ಕಾಲದಲ್ಲಿ ಒಳ್ಳೆಯ ಕೆಲಸ, ಆದಾಯ ಎಲ್ಲ ಇತ್ತು, ಈಗ ಎಲ್ಲವನ್ನು ಕಳೆದುಕೊಂಡಿದ್ದೇನೆ. ಒಂದು ಕಾಲದಲ್ಲಿ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತಿತ್ತು, ಈಗ ಎಲ್ಲವನ್ನು ಕಳೆದುಕೊಂಡು ಸಾಲದಲ್ಲಿ ಇದ್ದೇನೆ. ಒಂದು ಕಾಲದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆಂದು ಸಂತೋಷವಾಗಿ ಇದ್ದೆವು, ಈಗ ಆ ರೀತಿ ಇಲ್ಲವಲ್ಲ ಎಂದು ಅಂದುಕೊಳ್ಳುತ್ತೀರಾ? ಹಾಗಾದರೆ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ನೆಲೆಗೊಳ್ಳಲಿಲ್ಲವಾ? ಅದಕ್ಕೇನು ಕಾರಣ ಎಂದು ಅಂದುಕೊಳ್ಳುತ್ತೀರಾ? ದೇವರ ವಾಕ್ಯವು ಹೇಳುತ್ತದೆ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನೋಡಿರಿ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಒಂದು ಅನುಭವ, ಅದು ನಮ್ಮ ಜೀವಿತದಲ್ಲಿ ನಿರಂತರವಾಗಿ ನೆಲೆಗೊಳ್ಳಬೇಕು. ಅನೇಕರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ, ನಂತರ ಕಳೆದುಕೊಳ್ಳುತ್ತಾರೆ. ಕೆಲಸವನ್ನು ಕಳೆದುಕೊಂಡೆ, ಬಿಸ್ನೆಸ್ಸನ್ನು ಕಳೆದುಕೊಂಡೆ, ಆರೋಗ್ಯವನ್ನು ಕಳೆದುಕೊಂಡೆ, ಆಶೀರ್ವಾದ ಕಳೆದುಕೊಂಡೆ ಎಂದು ಹೇಳುತ್ತಾರೆ. ಯಾಕೆಂದರೆ ಅದು ತಂಗಲಿಲ್ಲ, ಸ್ವಲ್ಪ ದಿನಗಳು ಇತ್ತು, ನಂತರ ಹೋಯಿತು. ಆ ರೀತಿ ನೀವು ಕಷ್ಟಪಡುತ್ತಾ ಇದ್ದೀರಲ್ಲ. ಆಶೀರ್ವಾದಗಳು ಬಂದದ್ದು ನಿಜ, ಆದರೆ ಕಳೆದುಕೊಂಡೆವು, ಅಂದರೆ ಆಶೀರ್ವಾದ ನೆಲೆಗೊಳ್ಳಲಿಲ್ಲ. ಆದರೆ ದೇವರೇನು ಹೇಳುತ್ತಾ ಇದ್ದಾರೆ? ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಅಂದರೆ ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಆಶೀರ್ವಾದ ನೆಲೆಗೊಳ್ಳಬೇಕು ಅಂದರೆ ದೇವರು ಎದುರು ನೋಡುವಂಥ ಒಂದು ಕಾರ್ಯ, ನೀವು ಶಿಷ್ಟರಾಗಿ ಇರಬೇಕು. ಅನ್ಯಾಯದ ಕಾರ್ಯಗಳನ್ನು ಮಾಡಬಾರದು. ಯಾರು ಶಿಷ್ಟನು ಎಂದು ಕೇಳಿದರೆ, ತನ್ನ ಪಾಪಗಳನ್ನು ಬಿಟ್ಟು ಮನತಿರುಗಿ ಯೇಸುವನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು ರಕ್ಷಣೆ ಅನುಭವವನ್ನು ಹೊಂದಿಕೊಂಡವರು ಶಿಷ್ಟರು, ನೀತಿವಂತರು ಎಂದು ಸತ್ಯವೇದ ಹೇಳುತ್ತದೆ. ಯೇಸುವಿನ ರಕ್ತದಿಂದ ನಾವು ನೀತಿವಂತರಾಗುತ್ತೇವೆ. ಅಂದರೆ ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನೀತಿವಂತರು ಎಂಬಂಥ ಒಂದು ಅನುಭವವನ್ನು ಕೊಡುತ್ತಾರಲ್ಲ, ಅದರಲ್ಲಿ ನೆಲೆಗೊಂಡಿರಬೇಕು. ಪುನಃ ಅನೀತಿಯ ಕಾರ್ಯಗಳನ್ನು ಮಾಡಬಾರದು, ನೀತಿಯ ಕಾರ್ಯಗಳನ್ನು ಮಾಡಬೇಕು. ನೀವು ಮಾಡುವಂಥದ್ದು, ಮಾತನಾಡುವಂಥದ್ದು ಎಲ್ಲ ನೀತಿಯಾಗಿ ಇದೆಯಾ? ಕೆಲವರು ರಕ್ಷಣೆ ಹೊಂದಿದ್ದೇನೆಂದು ಹೇಳುತ್ತಾರೆ, ಅನೀತಿಯಾಗಿ ನಡೆದುಕೊಳ್ಳುತ್ತಾರೆ. ಅವರು ಮಾತನಾಡುವುದು, ಮಾಡುವುದನ್ನೆಲ್ಲ ನೋಡಿದರೆ ನಮಗೆ ಒಂದು ರೀತಿ ಬೇಸರವಾಗುತ್ತದೆ. ಅನೀತಿಯಾಗಿ ಜೀವಿಸುತ್ತಾರೆ, ಮನೆಗೆ ಬಂದಂಥ ಸೊಸೆಯನ್ನು ಪ್ರೀತಿಸದೆ ಅನೀತಿಯಾಗಿ ನಡೆದುಕೊಳ್ಳುತ್ತಾರೆ. ಅತ್ತೆಯನ್ನು ತಾಯಿಯ ಹಾಗೆ ಪ್ರೀತಿಸದೆ ಏನೋ ಬೇರೆ ಮನೆಯವರಂತೆ, ಸಂಬಂಧವೇ ಇಲ್ಲದಂತೆ ಅನ್ಯಾಯವಾಗಿ ಘೋರವಾಗಿ ನಡೆಸಿಕೊಳ್ಳುತ್ತಾರೆ. ಮಾತನಾಡುವುದು ಅನೀತಿಯಾಗಿ ಇರುತ್ತದೆ, ತಾನು ಮಾಡುವಂಥದ್ದೇ ಸರಿ ಎಂಬುದಾಗಿ ಎಲ್ಲವನ್ನು ಮಾಡುತ್ತಾರೆ. ಕೆಲವರು ನೋಡಿರಿ, ಗಂಡನಿಗೆ ಅವಿಧೇಯರಾಗಿ ನಡೆದುಕೊಳ್ಳುವಂಥದ್ದೇ ಹೆಮ್ಮೆ ಎಂಬ ರೀತಿಯಲ್ಲಿ ಮಾತನಾಡುತ್ತಾರೆ. ಕೆಲ ಗಂಡಂದಿರು ಹೆಂಡತಿಯ ಮೇಲೆ ಕೈ ಮಾಡುವಂಥದ್ದು, ಬಾಯಿಗೆ ಬಂದಂತೆ ಬೈಯುವಂಥದ್ದು ಅನೀತಿ. ಆದರೆ ಚರ್ಚ್ಗೆ ಹೋಗುತ್ತಾರೆ, ಬೈಬಲ್ ಓದುತ್ತಾರೆ, ಪ್ರಾರ್ಥಿಸುತ್ತಾರೆ, ಆಶೀರ್ವಾದ ಹೇಗೆ ನೆಲೆಗೊಳ್ಳುತ್ತದೆ ಅಂದುಕೊಳ್ಳುತ್ತೀರಿ? ಸುಮ್ಮನೆ ಭಕ್ತಿಯಿಂದ ಇದ್ದರೆ ಮಾತ್ರ ಸಾಲದು, ನಂಬಿದರೆ ಮಾತ್ರ ಸಾಲದು. ನೀತಿಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಮಾತುಗಳಲ್ಲಿ, ವರ್ತನೆಗಳಲ್ಲಿ, ಕಾರ್ಯಗಳಲ್ಲಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅನೀತಿಯಾಗಿ ಕಾರ್ಯ ಮಾಡಬಾರದು. ಲಂಚ ತೆಗೆದುಕೊಳ್ಳುವುದು, ಅನ್ಯಾಯ ಮಾಡುವುದು, ಸರಿಯಾಗಿ ಕೆಲಸ ಮಾಡದೆ ವಂಚಿಸುವಂಥದ್ದು, ಅನೀತಿಯಾಗಿ ಕಾರ್ಯ ಮಾಡುವುದು, ಇದೆಲ್ಲ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಆಶೀರ್ವಾದಗಳನ್ನು ಅಗಲಿಸಿ ಬಿಡುತ್ತವೆ. ನಾವು ಆಶೀರ್ವಿಸಲ್ಪಟ್ಟಿದ್ದೇವೆ, ಯಾರು ಕದಲಿಸುವುದಕ್ಕೆ ಆಗುವುದಿಲ್ಲ ಎಂದು ಅಂದುಕೊಳ್ಳಬೇಡಿ. ಕಳೆದುಕೊಳ್ಳುವಂಥ ಪರಿಸ್ಥಿತಿಗಳು ಬರುತ್ತವೆ. ಆ ರೀತಿ ಕಳಕೊಂಡಂಥ ಅನೇಕರನ್ನು ನಾನು ನೋಡಿದ್ದೇನೆ. ನಂತರ ದೇವರ ಮುಂದೆ ಕುಳಿತು ಅಳುತ್ತಾರೆ. ನೀವು ಆ ರೀತಿಯಾಗಿ ಇಲ್ಲದೆ ನಿಮ್ಮ ಆಶೀರ್ವಾದಗಳು ನಿರಂತರವಾಗಿ ನೆಲೆಗೊಳ್ಳಬೇಕು ಅಂದರೆ ನೀವು ಮಾಡುವಂಥ ಎಲ್ಲ ಕಾರ್ಯಗಳು ನೀತಿಯಾಗಿರಬೇಕು. ದೇವರೇ, ನಾನು ಯಾವಾಗಲೂ ನೀತಿಯಿಂದ ನಡೆದುಕೊಳ್ಳಬೇಕು, ಅನೀತಿಯಾದ ಯಾವುದನ್ನು ಮಾತನಾಡಬಾರದು, ಮಾಡಬಾರದೆಂಬುದಾಗಿ ಅರ್ಪಿಸಿರಿ. ನೀವು ಕಳೆದುಕೊಂಡದನ್ನು ಕೂಡ ದೇವರು ನಿಮಗೆ ಹಿಂತಿರುಗಿಸುತ್ತಾರೆ. ಒಪ್ಪಿಸಿಕೊಡುವಿರಾ? ಹೌದು, ನಾನು ಅನೀತಿಯಿಂದ ನಡೆದುಕೊಂಡೆ, ಮಾತನಾಡಿಬಿಟ್ಟೆ, ಮಾಡಿಬಿಟ್ಟೆ ಅಂದರೆ ಆ ವ್ಯಕ್ತಿಯ ಬಳಿ ಹೋಗಿ ಅದನ್ನು ಸರಿ ಮಾಡಿಕೊಳ್ಳಿರಿ. ನಾನು ನಿಮಗೆ ಮಾಡಿದಂಥ ಅನ್ಯಾಯವಾದ ಕಾರ್ಯವನ್ನು ಕ್ಷಮಿಸಿಬಿಡಿ ಎಂಬುದಾಗಿ ಹೇಳಿರಿ. ಇನ್ನು ಮುಂದೆ ನೀತಿಯಿಂದ ನಡೆಯಲು ಅರ್ಪಿಸಿಕೊಳ್ಳಿರಿ. ನಿಮ್ಮೊಳಗೆ ಒಂದು ಬದಲಾವಣೆ ಬರುವುದನ್ನು ದೇವರು ನೋಡುವಾಗ ಕಳೆದುಕೊಂಡ ಆಶೀರ್ವಾದಗಳನ್ನು ದೇವರು ಪುನಃ ಕೊಡುವರು. ನಂತರ ನೀವು ಅದನ್ನು ಕಾದುಕೊಳ್ಳಬೇಕು. ಸರಿನಾ? ದೇವರೇ, ನಾನು ಶಿಷ್ಟನಾಗಿ ನೀತಿವಂತನಾಗಿರಲು ಕರೆದಿದ್ದೀರಿ. ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ಪರಿಶುದ್ಧಪಡಿಸಿರಿ. ನಾನು ಮಾಡುವಂಥದ್ದು, ಮಾತನಾಡುವಂಥದ್ದು ಎಲ್ಲವೂ ನೀತಿಯಿಂದ ಇರಬೇಕು. ಅನೀತಿಯಾದ ಯಾವುದನ್ನು ಮಾತನಾಡಬಾರದು, ಮಾಡಬಾರದು. ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಪರಿಶುದ್ಧಪಡಿಸಿರಿ, ಒಪ್ಪಿಸಿಕೊಡುತ್ತೇನೆ. ನಾನು ಕಳೆದುಕೊಂಡ ಆಶೀರ್ವಾದಗಳನ್ನು ಪುನಃ ನನಗೆ ಕೊಡಿರಿ. ನನ್ನ ಜೀವಿತದಲ್ಲಿ ಆಶೀರ್ವಾದಗಳು ಶಾಶ್ವತವಾಗಿ ನೆಲೆಗೊಂಡಿರುವಂತೆ ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.
ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.